ನೆಕ್ಸ್ಟ್ ಮಸಲ್ ಡಿಜೆನ್ರೇಷನ್ ಆಗುತ್ತೆ. ಈ ಮಸಲ್ ವಿ ಲೂಸ್ ದ ಮಸಲ್ಸ್. ಇಲ್ಲಿ ಭೂಮಿ ಮೇಲೂ ಮಸಲ್ಸ್ ಲಾಸ್ ಆಗುತ್ತೆ. ಏನಕ್ಕೆ ಲಾಸ್ ಆಗುತ್ತೆ ಅಂದರೆ ಏಜ್ ಆಗ್ತಾನೂ ಮಸಲ್ಸ್ ಲಾಸ್ ಆಗುತ್ತೆ. ಇನ್ನೊಂದು ಈ ಹೆವಿ ವೆಯ್ಟ್ ಇರ್ತಾರಲ್ಲ, ಒಬೆಸಿಟಿ ಇರ್ತಾರೆ, ಅವ್ರಿಗೆ ನಡಿಬೇಕಾದ್ರೆ ದೇ ಪುಟ್ ಲಾಟ್ ಆಫ್ ಎಫರ್ಟ್ಸ್ ಆನ್ ದಿಸ್ ಮಸಲ್ ಆ್ಯಂಡ್ ಮೂಳೆ. ಅದು ಮೂಳೆ ಸವಿಯೋದು ಮತ್ತು ಮಸಲ್ಸ್ ಇದೆಲ್ಲ ಆಗುತ್ತಲ್ಲ, ಸೊ ಅದರಿಂದನೂ ಲಾಸಸ್ ಆಗ್ತಾ ಹೋಗುತ್ತೆ. ಸೊ ಈ ಮಸಲ್ ಡಿಜೆನ್ರೇಷನ್ ಆಗ್ತಾ ಇರೋದು ಭೂಮಿ ಮೇಲೆ ಎರಡು ಕಾಂಬಿನೇಷನಲ್ಲಿ ಆಗ್ತಾಯಿದೆ. ಒಂದು ವೆಯ್ಟ್, ಹೆವಿ ವೆಯ್ಟ್, ಇನ್ನೊಂದು ಏಜ್. ಈ ಎರಡು ಫ್ಯಾಕ್ಟ್ರ್ ಕಂಬೈನ್ ಆಗಿ ಆಗ್ತಾಯಿದೆ. ಸೊ ಡಾಕ್ಟ್ರುಗಳಿಗೆ ಕೆಲವು ಸಲ ದೇ ಗೆಟ್ ಕನ್ಫ್ಯೂಸ್ಡ್, ಏನಕ್ಕೆ ಇವ್ರಿಗೆ ಮಸಲ್ ಲಾಸ್ ಆಗ್ತಾ ಇದೆ ಅಂತ. ಒಂದು ಎಲ್ಲರೂ ವೆಯ್ಟ್ ಜಾಸ್ತಿ ಬಿಟ್ಟು ನಡೀತಾ ಇದ್ದಾರಾ, ಅದರಿಂದ ಮಸಲ್ ಲಾಸ್ ಆಗ್ತಾ ಇದೆಯಾ, ಏಜ್ ಫ್ಯಾಕ್ಟ್ರಿಂದ ಮಸಲ್ ಲಾಸ್ ಆಗ್ತಾ ಇದೆಯಾ. ಈಗೇನೀಗ 30 ವರ್ಷದವರೆಗೂ ಏಜ್ ಆಯಿತು ಅಂತಾರೆ, 70 ವರ್ಷದವರೆಗೂ ಏಜ್ ಆಯಿತು. ಈಗ ಹಾರ್ಟ್ ಅಟ್ಯಾಕ್ ಎಲ್ಲ ನೋಡಿರ್ಬೋದು ನೀವು, ಈವನ್ ಸಣ್ಣ ಹುಡುಗರಿಗೂ ಆಗುತ್ತೆ, ವಯಸ್ಸಾದವ್ರಿಗೂ ಆಗುತ್ತೆ. ಸೊ ದೇರ್ ಈಸ್ ಲಾಟ್ ಆಫ್ ಡಾಕ್ಟ್ರುಗಳಿಗೆ ಒಂದು ಕನ್ಫ್ಯೂಷನ್. ಸೊ ಈಗೇನು ಮಾಡ್ತಾರೆ, ಆ ವೆಯ್ಟ್ಲೆಸ್ನೆಸ್ನಲ್ಲಿ ಆ ಎರಡರಲ್ಲಿ ವೆಯ್ಟ್ನ ತೆಗಿತಾರೆ ಈಗ, ಬಿಕಾಸ್ ಅಲ್ಲಿ ವೆಯ್ಟೇ ಇರಲ್ವಲ್ಲ. ಸೊ ವೆಯ್ಟ್ ಇಲ್ಲದೇ ಇದ್ದಾಗ ಮಸಲ್ ಯಾವ ಥರ ಡಿಜೆನ್ರೇಟ್ ಆಗುತ್ತೆ, ವೆಯ್ಟ್ ಇಲ್ಲದೆ ಇದ್ದಾಗ ಮಸಲ್ ಯಾವ ಥರ ಡಿಜೆನ್ರೇಟ್ ಆಗುತ್ತೆ, ಆ ಮಸಲ್ನ ಹೇಗೆ ಬಿಲ್ಡಪ್ ಮಾಡೋಕ್ಕೆ ಯಾವ ಥರ ಪ್ರಯೋಗಗಳು ಮಾಡ್ಬೋದು. ಸೊ ಅದರಲ್ಲಿ ಏನಾರ ಒಂದು ಸಕ್ಸಸ್ಫುಲ್ ಆದರೆ ನಾಳೆ ದಿವಸ ಲಾಂಗ್ ಮಿಷಿನ್ಸ್, ISS ಒಂದೇ ಅಲ್ಲ, ನಾಳೆ ಚಂದ್ರಕ್ಕೆ ಹೋಗ್ತೀವಿ, ಮಾರ್ಸ್ಗೆ ಹೋಗ್ತೀವಿ, ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ವಿ ಆರ್ ಥಿಂಕಿಂಗ್ ಆಫ್ 2030 ಚಂದ್ರಯಾನ ಮಾಡಿದಾಗ ನಮ್ಮವ್ರು ಹೋಗಿ ಅಲ್ಲಿ ಉಳ್ಕೊಳ್ಳೋ ಒಂದು ಸ್ಥಿತಿ ಇರ್ತದೆ. ಒಂದು ವಾರ, ಈಗ ಸುನೀತಾ ವಿಲಿಯಮ್ಸ್ ಅವ್ರು ಹೋಗಿ ಒಂದು 12 ದಿವಸಕ್ಕೆ ಹೋಗಿ 284 ದಿವಸ. ಅದೇ ಥರ ನೀವು ಚಂದ್ರನ ಮೇಲೆ ಆದರೆ ಏನು ಮಾಡ್ತೀರಾ? ಸೊ ಆ ಥರದಲ್ಲಿ ಇದ್ದಾಗ, ಆ ಥರ ಸಿನಾರಿಯೋ ಬಂದಾಗ ಯಾವ ಥರ ನಿಮ್ಗೆ ಹೆಲ್ಪ್ ಮಾಡಬಹುದು ಈ ಮಸಲ್ ಇದ್ರ ಮೇಲೆ ಆಕ್ಟ್ ಮಾಡಿದ್ರೆ. ಒಂದು ಪಾಚಿ ಬೆಳೆಸೋದನ್ನ, ಅಂದ್ರೆ ಪಾಚಿ ಅಂತ ಮೈಕ್ರೋ ಆಲ್ಗೆ ಅದನ್ನ ಬೆಳವಣಿಗೆ ಮಾಡುವಂಥದ್ದು, ಅದ್ರ ಬಗ್ಗೆ ಅಧ್ಯಯನ ಅದೆಷ್ಟು ಪ್ರಮುಖ ಆಗುತ್ತೆ, ಏನೇನು ಪ್ರಯೋಗಗಳಾಗತ್ತೆ ಅಲ್ಲಿ? ಈಗ ಮೈಕ್ರೋ ಆಲ್ಗೆ ಏನಾಗುತ್ತೆ ಅಂದರೆ, ಇಟ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಆಕ್ಸಿಜನ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಎನ್ ಎಡಿಬಲ್. ಇದು ಆ ಪಾಚಿನ ಊಟಹಾರ ಆಗುತ್ತೆ. ಸೊ ಅದು ಅಲ್ಲಿ ಬೆಳೆಯೋ ಪರಿಸ್ಥಿತಿ ಆದರೆ ಅದು ಆಕ್ಸಿಜನ್ನು ಕೆಲವು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬೆಳೆಯೋ ಪರಿಸ್ಥಿತಿ ಇದ್ದರೆ, ಸೊ ಆ ಬೆಳೆಯೋದನ್ನು ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಫುಡ್. ಅಲ್ಲಿ ನಾವು ಬೆಳೀತಾ ಇದ್ದರೆ ಅದನ್ನು ಫುಡ್ಡಾಗಿ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ದೇ ಆರ್ ಟ್ರೈಂಗ್ ಟು ಡೆವಲಪ್ ದಿಸ್ ಮೈಕ್ರೋ ಆಲ್ಗೆ ಸಿಸ್ಟಮ್. ಸೊ ಅದ್ರ ಮೇಲೂ ಒಂದು ಅಧ್ಯಯನ ಆಗುತ್ತೆ. ಮತ್ತು ಕೆಲವು ಈ ಹೆಸರು ಬೇಳೆ, ಆ ಥರ ಮೆಂತ್ಯ, ಆ ಥರ ಕೆಲವು ಸೀಡ್ಸ್ನು ದೇ ಆರ್ ಟ್ರೈಂಗ್ ಟು ಸ್ಪ್ರೌಟ್, ಅಂದರೆ ಮೊಳಕೆ ಬರೋಷ್ಟು ಮಾತ್ರ ದೇ ವಿಲ್ ಟ್ರೈ ಟು ಡೂ ದಟ್. 14 ದಿವಸದಲ್ಲಿ ಮೊಳಕೆ ಬಂದಮೇಲೆ ಅದು ಇಲ್ಲಿ ಹಾಕಿದಾಗ ಯಾವ ಥರ ಬೆಳವಣಿಗೆ ಆಗುತ್ತೆ, ಅಲ್ಲಿ ಜೆನೆಟಿಕ್ ಡಿಫ್ರೆನ್ಸ್ ಏನಾಯಿತು, ಆ ಮೊಳಕೆ 0 ಗ್ರಾವಿಟಿಲಿ ಬಂದಿದ್ದ ಮೊಳಕೆನ ಇಲ್ಲಿ ನಾವು ಹೂತಿದ್ರೆ ಯಾವ ಥರ ಬೆಳಿಬೋದು ಗಿಡ, ಯಾವ ಥರ ಜೆನೆಟಿಕ್ ಡಿಫ್ರೆನ್ಸಸ್ ಕಾಣುತ್ತೆ. ಸೊ ದಟ್ ಈಸ್ ಆಲ್ಸೋ ದೇ ಆರ್ ಟ್ರೈಯಿಂಗ್ ಒನ್ ಇದು. ನೆಕ್ಸ್ಟು ಈ ಟಾರ್ಡಿಗ್ರೇಡ್ಸ್ ಅಂತ, ನೀವು ನೀರಿನ ಇದು ಅಂತಿರಲ್ಲ, ಏನು ಬೇರ್ಸ್, ಕರಡಿ. ಆ ಟಾರ್ಡಿಗ್ರೇಡ್ಸ್ ಏನು ಅಂದರೆ, ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎನಿ ಟೆಂಪ್ರೇಚರ್, ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್, ಅಂದರೆ ತುಂಬ ಬಿಸಿಲೂ ತಡೆಯುತ್ತೆ, ತುಂಬ ಚಳಿನೂ ತಡೆಯುತ್ತೆ, ಈವನ್ ರೇಡಿಯೇಷನ್ ಇದ್ರೂ ಏನೂ ಆಗಲ್ಲ, ಅದಕ್ಕೆ ಆ DNA ಏನು ಡ್ಯಾಮೇಜಸ್ ಆಗಲ್ಲ. ಅಂದರೆ ಈ ಪ್ರಮುಖ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಂದರೆ 4 ಜನ ಗಗನಯಾನಿಗಳು ಅಷ್ಟೇ ಇಲ್ಲ, ಅದರ ಜೊತೆಗೆ ಈ ನೀರ್ ಕರಡಿ ಕೂಡ ಹೋಗ್ತಾ ಇದೆ. ಅದು ಯಾಕೆ ಅಂತ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಟಾರ್ಡಿಗ್ರೇಡ್ಸ್ ಅಂತಾರೆ, ಅದು ನೀರ್ ಕರಡಿ ಅಂತಾರೆ. ಸೊ ಆ DNA ಮಾತ್ರ ಅದರಲ್ಲಿ ಏನು ಎಫೆಕ್ಟೇ ಆಗಲ್ಲ. ಸೊ ಅಲ್ಲಿ ಹೋದಾಗ ಅದರಲ್ಲಿ ಯಾವ ವಿಧವಾದ ಕೆಮಿಕಲ್ಸು ಅದು ಉತ್ಪತ್ತಿ ಮಾಡಿ ಅದು ಆ ರೇಡಿಯೇಷನ್ನು ತಡ್ಕೊಳ್ಳುತ್ತೆ. ಆ ಕೆಮಿಕಲ್ಸ್ ಏನು ಅಂತ ಫೈಂಡ್ ಔಟ್ ಮಾಡ್ತಾರೆ. ಆ ಕೆಮಿಕಲ್ಸ್, ಇದೇ ಕೆಮಿಕಲ್ಸಿಂದ ಈ ಥರ ಅದು ರಕ್ಷಣೆ ತಗೋತಾ ಇದೆ ಅಂದರೆ ಆ ಕೆಮಿಕಲ್ನೇ ನಾಳೆ ಡೆವಲಪ್ ಮಾಡಿ ಆ ಆಸ್ಟ್ರೋನಾಟ್ಸ್ಗಳಿಗೆ ಇಂಜೆಕ್ಟ್ ಮಾಡ್ಬೋದು. ಸೊ ದೀಸ್ ಆರ್ ದ ಥಿಂಗ್ಸ್ ದೇ ಆರ್ ಥಿಂಕಿಂಗ್. ಆಗುತ್ತೋ ಆಗಲ್ಲ ಅಂತ ಅಲ್ಲ. ಸೊ ದೇ ಡೂ ಸಚ್ ಎಕ್ಸ್ಪೆರಿಮೆಂಟ್ಸ್. ಸೊ ಮೈಕ್ರೋಗ್ರಾವಿಟಿಲಿ ನಿಮ್ಗೆ ಯಾವಾಗಲೂ ಅಲ್ಲಿ ಬರುವಂಥ ರಿಪೋರ್ಟ್ಸೇ ಬೇರೆ ಇರುತ್ತೆ, ಗ್ರಾವಿಟಿ ಮೇಲೆ ಮಾಡೋವಂಥ ರಿಪೋರ್ಟ್ಸೇ ಬೇರೆ ಇರುತ್ತೆ. ಈವನ್ ಕ್ಯಾನ್ಸರಸ್ ಡ್ರಗ್ಸ್ ಇರ್ಬೋದು.
ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ವಿತೌಟ್ ಗ್ರಾವಿಟಿ ಫಾರ್ಮ್ ಆಗುವಂಥ ಒಂದು ಔಟ್ಪುಟ್ ಫೈನಲ್ ಪ್ರಾಡಕ್ಟ್ ಇರುತ್ತಲ್ಲ, ದಟ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್ ಫ್ರಮ್ ವಾಟ್ ವಿಲ್ ಹ್ಯಾಪನ್ ಆನ್ ದ ಅರ್ತ್. ಸೊ ಆ ಫೈನಲ್ ಪ್ರಾಡಕ್ಟ್ ಏನಾದರೂ ತುಂಬಾ ಉಪಯುಕ್ತವಾಗಿ ಕ್ಯಾನ್ಸರ್ಗೆ ಹೆಲ್ಪ್ ಮಾಡುತ್ತೆ ಅಂತ ಇದ್ದರೆ ಆ ಡ್ರಗ್ನೇ ಇಲ್ಲಿ ತಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ದೇ ಕ್ರಿಯೇಟ್ ಎ ಆರ್ಟಿಫಿಷಿಯಲ್ ಗ್ರಾವಿಟಿ ಕ್ರಿಯೇಟ್ ಮಾಡಿ ಇಲ್ಲಿ ಉತ್ಪಾದಿಸ್ಬೋದಾ ಅಂತ ನೋಡ್ತಾರೆ. ಸೊ ಈ ಹ್ಯೂಮನ್ ಕೈಂಡ್ಗೆ ಏನೇನು ಬೇಕಾಗುತ್ತೆ ಅನ್ನೋ ಎಕ್ಸ್ಪಿರಿಮೆಂಟ್ಗೆ ಜಾಸ್ತಿ ಫೋಕಸ್ ಮಾಡೋದೇ ISS. ಗೊತ್ತಾಯ್ತಾ? ಸೊ ISS ಅಲ್ಲಿ ನೀವು ಆ ಎನ್ವಿರಾನ್ಮೆಂಟಲ್ಲಿ ಯು ಡಿಸ್ಕವರ್ ಮೆನಿ ಥಿಂಗ್ಸ್. ನೋಡಿ, 3 ವಾರ ಊಟ ಇಲ್ಲದೆ ನೀವು ಬದುಕ್ಬೋದು, 3 ದಿವಸ ನೀರಿಲ್ಲದೆ ಬದುಕ್ಬೋದು, 3 ನಿಮಿಷ ಗಾಳಿ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಸೊ ಈ 3 ಒದಗಿಸುತ್ತಲ್ಲ ISS. ಆಮೇಲೆ ಇಲ್ಲಿಂದ ಈವನ್ ನೀವೊಂದು ಅರ್ಧ kg ತಗೊಂಡೋಗೋಕ್ಕೂ $10,000 ಬೌಂಡ್ ಬೇಕು, $10,000 ಬೇಕಾಗುತ್ತೆ. $1.85 ಇಟ್ಕೊಂಡ್ರು ಒಂದು ಅರ್ಧ kg ತೊಗೊಂಡೋಗೋಕ್ಕೆ $10,000 ಬೇಕಾಗುತ್ತೆ. ಸೊ ದಟ್ ಮಚ್ ಇಸ್ ದ ಎಕ್ಸ್ಪೆನ್ಸಿವ್. ಸೊ ಅಲ್ಲಿ ನಾವೇ ನೀರು ಉತ್ಪಾದನೆ ಮಾಡಿ. ಸೊ ದೇ ಡೋಂಟ್ ವಾಂಟ್ ಎನಿಥಿಂಗ್ ಟು ರಿಲೈ ಆನ್ ಭೂಮಿ ಮೇಲೆ ರಿಲಯನ್ಸ್ ಇರಬಾರ್ದು. ಶುಕ್ಲಾ ಅವರು ಹೋಗ್ತಾ ಕ್ಯಾರೆಟ್ ಹಲ್ವಾ ಜೊತೆಗೆ ಹೆಸರುಬೇಳೆ ಹಲ್ವಾ ಇವೆಲ್ಲ ತಗೊಂಡು ಹೋಗ್ತಿದಾರಂತೆ. ಆದರೆ ಬರೀ ರಿಸ್ಟ್ರಿಕ್ಷನ್ ಇದೆ ಇಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕೆ ಫುಡ್ಗಳನ್ನು ಅಂತ ಹೇಳುವಂಥದ್ದು. ಯಾಕಾಗಿ ಅಂದರೆ ಅಲ್ಲಿ ಆಹಾರ ತಾವು ಹೇಳುವಾಗೆ ಖರ್ಚಿನ ಒಂದು ಭಾಗನ ಅಥವಾ ಇಂತಿಂಥ ಆಹಾರಗಳನ್ನ ತೆಗೆದುಕೊಂಡು ಹೋದರೆ ಅಲ್ಲಿ ಅವರಿಗೆ ಅದು ಪೂರಕ ಆಗಿರಲ್ಲ ಅನ್ನೋ ಕಾರಣಕ್ಕಾಗಿ ಏನು ರೆಸ್ಟ್ರಿಕ್ಷನ್ಸ್ ಇದೆ? ಅಲ್ಲಿ ಕ್ರೇವಿಂಗ್ಸ್ ಅಂತ ಬರ್ಬೋದಲ್ವಾ? ಸೊ ದೇರ್ ಮೈಟ್ ಬಿ ಎ ಕ್ರೇವಿಂಗ್ಸ್ ಫಾರ್ ದೆಮ್. ನೀವು ಯೂಶಲಿ ಇದು 14 ದಿವಸ ಹೋಗ್ತಾ ಇರೋದು ಭಾಳ ಶಾರ್ಟ್. ಇದು ಯೂಶಲಿ ಜನ ಏನು ಮಾಡ್ತಾರೆ 6 ತಿಂಗಳು, ವರ್ಷ ಆ ಥರ ಎಲ್ಲ ಹೋಗ್ತಾರೆ ಸ್ಪೇಸ್ ಸ್ಟೇಷನ್ಗೆ. ಇದು ಬರೀ 14 ಡೇಸ್ ಹೋಗ್ತಾ ಇರೋವಂಥ ಒಂದಿದು. ಸೊ ಅಲ್ಲಿದ್ದಾಗ ಏನಾಗುತ್ತೆ ಅಂದರೆ ಅಫ್ಕೋರ್ಸ್ ಇಲ್ಲಿಂದ ಹೋಗ್ತಾನೆ ಇರುತ್ತೆ ಈ ಸ್ಪೇಸ್ ಕಾರ್ಗೋಸ್. ದೇ ಕೀಪ್ ಗೋಯಿಂಗ್. ಫುಡ್ಡು, ಆಕ್ಸಿಜನ್ ಭಾಳನೇ ಕಮ್ಮಿ, 93% ಅಲ್ಲೇ ಉತ್ಪಾದಿಸ್ತಾರೆ ಆಕ್ಸಿಜನ್ನು. ಈವನ್ ನೀರಿನ ಪ್ರಮಾಣನೂ ಅಲ್ಲೇ ಉತ್ಪಾದಿಸ್ತಾರೆ. ಭಾಳ ಮಿನಿಮಲ್ ಇಲ್ಲಿಂದ ಹೋಗೋದು. ಸೊ ಆವಾಗ ಈವನ್ ಫುಡ್ಡು ಹೋಗ್ತಾ ಇರತ್ತೆ. ಆ ಫುಡ್ಡಲ್ಲೂ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದರೆ ಈ ಫುಡ್ಡು ತುಂಬ ಪುಡಿ ಉದುರಿಸಿ ಆ ಗ್ರಾವಿಟಿ ಇಲ್ಲದೆ ಇದ್ದಾಗ ಹಾರೋದು, ಈ ಉಪ್ಪು ಮೆಣಸು ನೀವು ಪೆಪ್ಪರ್ ಥರ ಹಾಕ್ಕೊಂಡು ಆ ಥರ ಎಲ್ಲ ಇರಬಾರ್ದು ಆ ಫುಡ್ಡು. ಬಿಕಾಸ್ ಹಾರಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿರೋ ಸಿಸ್ಟಮ್ಸ್ ಮೇಲೆಲ್ಲ ಕೂತ್ಕೊಂಡು ಇಟ್ ಕ್ಯಾನ್ ಸ್ಪಾಯ್ಲ್ ದ ಸಿಸ್ಟಮ್ಸ್. ಸೊ ಫುಡ್ಡು ಆ ಥರ ಸೆಲೆಕ್ಟ್ ಮಾಡ್ತಾರೆ, ವಿಚ್ ಚೆಲ್ಲದೆ ಇರೋಂಗೆ ಒಂಥರ, ಆಮೇಲೆ ಮೆತ್ಕೊಳ್ಳದೆ ಇರೋಂಗೆ. ಈವನ್ ಕ್ಲೀನಿಂಗ್ ಶುಡ್ ಬಿ ವೆರಿ ಫಾಸ್ಟ್. ಪ್ಯಾಕಿಂಗಲ್ಲೂ ಅಷ್ಟೇ ಹೈಜೀನಿಕ್ ಆಗಿರಬೇಕು. ಬಿಕಾಸ್ ಆಲ್ ದಿಸ್ ಮ್ಯಾಟರ್ಸ್ ಇನ್ ದ ಸ್ಪೇಸ್. ಅಕಸ್ಮಾತ್ ಆ ಬ್ಯಾಕ್ಟೀರಿಯಾಸು ಅದರಿಂದ ಏನಾರು ಉತ್ಪತ್ತಿಯಾಗಿ ಕಾಯಿಲೆಗಳು ಬರೋಕ್ಕೆ ಶುರುವಾದರು. ಸೊ ಇಂಥವೆಲ್ಲ ಭಾಳ ಸೆಲೆಕ್ಟಿವ್ ಆಗಿರ್ತಾರೆ. ಸೊ ದೇ ಪ್ರೋಸೆಸ್ ಇನ್ ಎ ವೆರಿ ಡಿಫ್ರೆಂಟ್ ವೇ. ದೇ ಸಿ ದಟ್ ಅದು ಆರೋಗಬಾರ್ದು, ಮತ್ತು ಅದರಿಂದ ಅನ್ಹೈಜೀನ್ ಆಗಬಾರ್ದು, ಅದರಿಂದ ಅದನ್ನು ಡಿಸ್ಪೋಸ್ ಮಾಡೋಷ್ಟು ಕಷ್ಟ ಆಗಬಾರ್ದು. ಸೊ ಆಲ್ ದಿಸ್ ದೇ ಟೇಕ್ ಕೇರ್. ಸೊ ಆ ಥರ ಕೇರ್ ಈಗೇನಾಗ್ತಿತ್ತು ಅಂದರೆ ರಾಕೇಶ್ ಶರ್ಮಾ ಹೋದಾಗ ನಮ್ಮ ಮೈಸೂರು CFTRI ಅವರೇ ಈ ಚಪಾತಿನೇನೋ ಮಾತ್ರೆ ಥರ ಮಾಡೋದು ಆ ಥರ ಎಲ್ಲ ಇತ್ತು. ಬಟ್ ನೌ ದ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಸೊ ಯು ಕ್ಯಾನ್ ಟೇಕ್ ಎನಿ ಟೈಪ್ ಆಫ್ ಫುಡ್ಸ್ ವಿತ್, ಅಫ್ಕೋರ್ಸ್ ದೇ ಮೇಕ್ ಇಟ್ ಇನ್ ಎ ಫಾರ್ಮೆಟ್ ವಿಚ್ ಇಸ್ ಸೂಟಬಲ್ ಫಾರ್ ದಿ ಸ್ಪೇಸ್. ಸೊ ಆ ಥರ ಫುಡ್ ಹೆಚ್ಚಿಗೆ ರಿಸರ್ಚ್ ಆಗ್ತಾ ಈಗ ಮೂಂಗ್ ದಾಲ್ ಹಲ್ವಾನು ತೊಗೊಂಡೋಗ್ತಾರೆ, ಎಲ್ಲ ಪಿಜ್ಜಾನು ತೊಗೊಂಡೋಗ್ತಾರೆ. ಆಲ್ ಟೈಪ್ ಆಫ್ ಫುಡ್ಸ್ ಆರ್ ಅವೈಲಬಲ್ ಆನ್ ದ ಸ್ಪೇಸ್. ಈ